ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ದಿನ 9 ಡೇ 9 ಆ್ಯಂಡ್ ಇವಾಗ ಜಸ್ಟ್ ರೆಡಿಯಾಗಿ ಡೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಪ್ಲ್ಯಾನ್ ಏನಿಲ್ಲ, ಬಟ್ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಪವನ್ ಅಂತ. ಅವ್ರದ್ದು ಸ್ಕೂಲಲ್ಲಿ ಫಂಕ್ಷನ್ ನಡೀತಿದೆ, ಕೀಸ್ ಅವನೇ ಆರ್ಗನೈಸ್ ಮಾಡ್ತಿರೋದು ಅವ್ರ ಸ್ಕೂಲಲ್ಲಿ. ಸೊ ಅದೊಂದು ವಿಸಿಟ್ ಕೊಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ ಅಲ್ಲಿ. ಅದಕ್ಕಿಂತ ಮುಂಚೆ ಒಂದು ಕಾಲೇಜ್ ಹತ್ರ ಒಂದು ಸ್ಟಾಪ್ ಕೊಟ್ಟು ಹೋಗಬೇಕು. ಕಾಲೇಜಲ್ಲಿ ಏನೊಂದು ಇದಿತ್ತು ಅಂತ ಕರೆದಿದ್ರು, ಅದಕ್ಕೊಬ್ಬರು ಬರಬೇಕು. ಕಾಲೇಜ್ ಹತ್ರ ಹೋಗಿ ಅಲ್ಲಿಂದ ಸ್ಕೂಲ್ ಹತ್ರ ಹೋಗಬೇಕು. ಸ್ಕೂಲಲ್ಲಿ ಫಂಕ್ಷನ್ ಇದೆಯಲ್ಲ, ಅಲ್ಲಿ ಅವ್ನಿಗೆ ಸ್ವಲ್ಪ ಕ್ಯಾಮ್ರಾ ಬೇಕಂತೆ. ಸೊ ಕ್ಯಾಮ್ರಾ ತೊಗೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ಸ್ವಲ್ಪ ಫೋಟೋ ಎಲ್ಲ ತೆಗ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಅನಿಸುತ್ತೆ. ನೆನ್ನೆ ಈವೆಂಟ್ ಇತ್ತು, ಬಟ್ ನೆನ್ನೆ ಕರೆದಿದ್ರು ಹೋಗೋಕ್ಕಾಗಿಲ್ಲ. ಅದನ್ನೇ ಇವತ್ತು ಹೋಗ್ತಾಯಿದ್ದೀನಿ. ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಇದೆ, ಯಾಕಂದರೆ ಇವನೇ ಆರ್ಗನೈಸ್ ಮಾಡಿದ್ದು ಈವೆಂಟು. ಇದು ಡಿಬೇಟ್ ಕಾಂಪಿಟೇಷನ್ ಅನಿಸುತ್ತೆ. ಎಸ್, ಡಿಬೇಟ್ ಕಾಂಪಿಟೇಷನ್ನು. ಅದ್ರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ. ಹಂಗೆ ನೋಡ್ಕೊಂಡು ನನ್ನ ಫ್ರೆಂಡ್ನ ಮಾತಾಡಿಸ್ಕೊಂಡು ಬರೋಣ. ಇವಾಗ ಹೋಗೋಣ, ಲೆಟ್ಸ್ ಗೋ. ಸೊ ಇಲ್ಲಿ ಕಾಲೇಜ್ ಹತ್ರ ಬಂದಿದ್ದೆ. ಕೆಲಸ ಮುಗೀತು. ನಾನು ಇವಾಗ ಪವನ್ ಸ್ಕೂಲ್ ಹತ್ರ ಹೋಗ್ತೀನಿ. ನನ್ನ ಫ್ರೆಂಡ್ ಸ್ಕೂಲ್ ಇದೆ ಅಂತ ಹೇಳಿದ್ನಲ್ಲ, ಡಿಬೇಟ್ ಕಾಂಪಿಟೇಷನ್ದು ಇವತ್ತು ಪ್ರೈಸ್ ವಿನ್ನರ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲೂ ವ್ಲಾಗ್ ಮಾಡಬೇಕಂತಾನೆ ಹೋಗ್ತಾರೆ ಆ್ಯಕ್ಚುಲಿ. ಪ್ಲಸ್ ಕ್ಯಾಮ್ರಾ ಕೇಳಿದ್ದ, ಫೋಟೋದಲ್ಲಿ ಬೇಕಾಗಿತ್ತು, ಸೊ ವಿನ್ನರ್ಸ್ ಬರ್ತಾ. ಅದಕ್ಕೋಸ್ಕರ ಅದನ್ನು ಕೊಟ್ಬಿಟ್ಟು ಮೇ ಬಿ ಒಂದು 3-4 ಕ್ಲಿಪ್ ತೊಗೊಂಡು ವಾಪಸ್ ಮನೆಗೆ ರಿಟರ್ನ್. ಲೆಟ್ಸ್ ಗೋ. ಸೊ ಜಸ್ಟ್ ಇವಾಗ ಬಂದಿದ್ದೀನಿ ಇಲ್ಲಿ ಪವನ್ ಸ್ಕೂಲ್ಗೆ. ಇವಾಗ ಡಿಬೇಟ್ ಕಾಂಪಿಟೇಷನ್ನು ಫೈನಲ್, ಸೆಮಿಫೈನಲ್ ಅಲ್ಲ, ಸೆಮಿಫೈನಲ್ಸ್ ನಡೀತಿದೆ. ಸೆಮಿಫೈನಲ್ಸ್ ಆದಮೇಲೆ ಗೋನಾ ಬಿ ಫೈನಲ್ಸ್. ಇದು ಮೋಸ್ಟ್ಲಿ ಹೈಸ್ಕೂಲ್ ಸ್ಟೂಡೆಂಟ್ಸಿಗೆ ಮಾತ್ರ ಮಾಡ್ತಿರೋದು. ಆಲ್ರೆಡಿ ಕೂತಿದ್ದಾರೆ ಮಾಡೋದಕ್ಕೆ, ಜಡ್ಜ್ ಮಾಡೋದಕ್ಕೆ ಅಂತ. ನಮ್ಮ ಕಾಲೇಜಲ್ಲಿ ಇನ್ನೊಬ್ರು ಫ್ರೆಂಡ್ ಬಂದಿದ್ದಾರೆ, ಬೇರೆ ಸೆಕ್ಷನ್ ಅವರು. ಅದೇ ಪವನ್ನ. ನೋಡೋಣ ಹೆಂಗೆ ಇರುತ್ತೆ ಅಂತ. ಬಿಕಾಸ್ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡ್ತಾಯಿರೋದು ಈ ಥರ ಸೆಮಿಫೈನಲ್ಸ್ನ, ಇದು ಡಿಬೇಟ್ ಕಾಂಪಿಟೇಷನಲ್ಲಿ. ಸೊ ಹಿಂಗೆ ಇರುತ್ತೆ ಅಂತ. ಬಿಕಾಸ್ ಐ ಆಮ್ ವೆರಿ ಎಕ್ಸೈಟೆಡ್. ಐ ವಾಂಟೆಡ್ ಟು ಆಲ್ವೇಸ್ ಟೇಕ್ ಪಾರ್ಟ್ ಇನ್ ಇಟ್, ಬಟ್ ನನ್ನ ಸ್ಕೂಲಲ್ಲಿ ಯಾವಾಗಲೂ ನಡೆದಿಲ್ಲ. ಆದರೆ ನನಗೆ ಯಾವತ್ತೂ ಚಾನ್ಸ್ ಸಿಕ್ಕಿಲ್ಲ ಮಾಡೋದಕ್ಕೆ. ನೋಡೋಣ. ಕ್ವಶನ್ಸ್ ರೆಡಿ ಮಾಡಿದ್ದಾನೆ ಅನ್ಸುತ್ತೆ ಆಲ್ರೆಡಿ, ಟಾಪಿಕ್ ಏನೋ. ಸೊ ಇವಾಗ ಇಲ್ಲಿ ಡಿಬೇಟ್ ಸ್ಟಾರ್ಟ್ ಆಗಿದೆ. ನಾನು ಒಂದು ಟೇಬಲಲ್ಲಿ ಕೂತಿದ್ದೀನಿ. ಐ ಆಮ್ ಜಸ್ಟ್ ಹೆಲ್ಪಿಂಗ್ ದೆಮ್ ಜಡ್ಜ್ ಅಷ್ಟೇ. ಸೊ ಇವಾಗ ಏನು ಟಾಪಿಕ್ ಬಂದಿರೋದು ಅಂದರೆ ಸೋಷಿಯಲ್ ಮೀಡಿಯಾ ಆ್ಯಂಡ್ ಇಟ್ಸ್ ಹಾರ್ಮ್ ಅಂತ. ಸೊ ಅದ್ರ ಬಗ್ಗೆ ನಾವು ಡಿಬೇಟ್ ನಡೆಸ್ತಿರೋದು ನಡೀತೀವಿ. ಸೊ ಇದು ಪವನ್ ಓದ್ತಿದ್ದ ಸ್ಕೂಲು. ಅಲ್ಲಿ ಅವನದೇ ಒಂದು ಆ್ಯಂಬಿಷನ್ ಇಟ್ಕೊಂಡು ಜೀನಿಯಸ್ ಪ್ಲೇಯರ್ ಅಂತ ಸ್ಟಾರ್ಟ್ ಮಾಡಿದ್ದಾನೆ. ಅದೇನಂದರೆ ಸ್ಕೂಲವ್ರಿಗೆ ಇಲ್ಲಿ ಸ್ಕೂಲಲ್ಲಿ ಹೇಳ್ಕೊಡ್ತಾ ಹೋಗಿರೋ ಸ್ಕಿಲ್ಸ್ನ ಹೇಳ್ಕೊಡೋದಕ್ಕೋಸ್ಕರ ಅವನು ಸ್ಟಾರ್ಟ್ ಮಾಡಿರೋದು ಒಂದು ಸ್ಮಾಲ್ ಆರ್ಗನೈಸೇಷನ್. ಇಟ್ಸ್ ಮೂಲಾಗಿ NGO ಥರ ರೈಟ್ ನಾವು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಒಂದು ಫಸ್ಟ್ ಸ್ಕೂಲ್ ಫಾರ್ ಹಿಮ್ ಟು ಸ್ಟಾರ್ಟ್ ವಾಸ್ ಇಸ್ ಓನ್ ಸ್ಕೂಲ್. ಅವನ ಓನ್ ಸ್ಕೂಲಲ್ಲಿ ಎವ್ರಿ ವೀಕ್ ಇಟ್ ಡಸ್ ಸ್ಕಿಲ್ ಪ್ರೋಗ್ರಾಮ್ಸ್. ನಾನು ಇಷ್ಟಲ್ಲೇ ಇಲ್ಲಿ ಸೈಬರ್ ಸೆಕ್ಯೂರಿಟಿದೊಂದು ಇದ್ರ ಥರ ಮಾಡಬೇಕು ಅಂತ, ಇಂಟ್ರೊಡಕ್ಷನ್ ಥರ ಒಂದು ಕ್ಲಾಸ್ ಮಾಡೋಣ ಅಂತ ಇದ್ದೀನಿ. ಅವತ್ತಿಂದ ಕರೆದೇನೆ, ಬಟ್ ಬರೋದಕ್ಕಾಗಿಲ್ಲ. ಬಟ್ ಸದ್ಯದಲ್ಲೇ ಬರ್ತೀನಿ ಇಷ್ಟಲ್ಲೇ. ಸೊ ಏನಂದರೆ ಫೈನಲ್ಸ್ಗೆ ಅಲ್ಲ, ಸೆಮಿಫೈನಲ್ಸ್ಗೆ ನಡೀತಿದೆ ಇವಾಗ. ಇವಾಗ ಯಾರು ಗೆಲ್ತಾರೆ ಇವ್ರಿಬ್ಬರು ಮಧ್ಯದಲ್ಲಿ, ದೇ ಗೆಟ್ ದ ಥರ್ಡ್ ಪ್ರೈಸ್ಗೋಸ್ಕರ ಇವಾಗ ಕಾಂಪೀಟ್ ಮಾಡ್ತಾ ಇರೋದು ಅವರು. ಇದಾದಮೇಲೆ ನೆಕ್ಸ್ಟ್ ಫೈನಲ್ಸ್ ಇರುತ್ತೆ, ವೇರ್ ದೇ ವಿಲ್ ಬಿ ವಿನ್ನಿಂಗ್ ಫಸ್ಟ್ ಪ್ರೈಸ್ ಆ್ಯಂಡ್ ಸೆಕೆಂಡ್ ಪ್ರೈಸ್. ಅದಕ್ಕೆ ಪವನ್ ಸ್ಕೂಲವ್ರ ಪ್ರಿನ್ಸಿಪಲ್ ಬರ್ತಾರಂತೆ ಫಾರ್ ದ ಈವೆಂಟ್ ಅಟೆಂಡ್ ಮಾಡೋಕ್ಕೆ. ಆ್ಯಂಡ್ ದೆನ್ ದೇ ವಿಲ್ ಗಿವ್ ಯು ದ ಪ್ರೈಸ್ ಕೊಡೋದಕ್ಕೋಸ್ಕರ ಅವರೇ ಬರ್ತಿದ್ದಾರೆ. ಇವಾಗ ಕೊಟ್ಟಿರೋ ಟಾಪಿಕ್ ಏನಂದರೆ, ಎಕ್ಸಾಮು ನಮ್ಮ ಇಂಟೆಲಿಜೆನ್ಸ್ನ ಟೆಸ್ಟ್ ಮಾಡೋದಾ ಅಥವಾ ಮೆಮೊರಿ ಟೆಸ್ಟ್ ಮಾಡೋದಾ ಅನ್ನೋದ್ಮೇಲೆ ಡಿಬೇಟ್ ಕೊಟ್ಟಿರೋದು. ಒಬ್ಬರು ಅಡ್ವಾಂಟೇಜ್ ಹೇಳ್ತಾರೆ, ಅಂದರೆ ಇನ್ನೊಬ್ಬರು ಮೆಮೊರಿನ ಅಥವಾ ಇದನ್ನು ಅಂತ. ಇಬ್ಬರಲ್ಲಿ ಯಾರೋ ಒಬ್ಬರೊಂದು ಟಾಪಿಕ್ ಚೂಸ್ ಮಾಡ್ಕೊಂಡು ಅಲ್ಲಿಂದ ಮಾತಾಡ್ತಾರೆ ಆ ಥರ. ಸೊ ಆಲ್ಮೋಸ್ಟ್ ಫೈನಲ್ಸಲ್ಲಿ ಇದ್ದೀವಿ ಇವಾಗ. ಫಸ್ಟು ಫೈನಲ್ಸಲ್ಲಿ ಜೂನಿಯರ್ಸ್ ಫಸ್ಟ್ ನಡೆಯುತ್ತೆ, ಅದಾದಮೇಲೆ ಸೀನಿಯರ್ಸ್ ನಡೆಯುತ್ತೆ. ಜೂನಿಯರ್ಸ್ ಐ ಥಿಂಕ್ ದಟ್ಸ್ ದೇ ಆರ್ ಹೂ ಆರ್ ಬಿಲೋ ಹೈಸ್ಕೂಲ್ ಈಸ್ ಗೋನಾ ಬಿ ಜೂನಿಯರ್ಸ್. ಅವ್ರದ್ದು ಫಸ್ಟ್ ಫೈನಲ್ಸ್ ನಡೀತಿದೆ. ಫೈನಲ್ಸ್ ಆಗಿ ಇವಾಗ ಯಾರು ದೇ ಆರ್ ಕಾಂಪಿಟಿಂಗ್ ಫಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್. ಇವಾಗ ಗೆದ್ದವರು ಫಸ್ಟು, ಇದು ದ ಒನ್ ಹೂ ಲೂಸಸ್ ದೇ ಗೋನಾ ಬಿ ದ ಸೆಕೆಂಡ್. ಇದಾದಮೇಲೆ ನೆಕ್ಸ್ಟ್ ದಿಸ್ ಗೋನಾ ಬಿ ಹೈ ಸ್ಕೂಲ್ ಅವ್ರದ್ದು ಸೀನಿಯರ್ಸ್ ಇರುತ್ತೆ. ಅಲ್ಲಿ ಸೇಮ್ ಥಿಂಗ್, ಫೈನಲ್ಸ್ ಅಗೇನ್. ಫಸ್ಟ್ ಒನ್ ಇಸ್ ಫಾರ್ ದ
ಇದು ಗೆದ್ದವರು ಫಸ್ಟು ಸೋತಿದ್ದವರು ಸೆಕೆಂಡ್ ಪ್ರೈಸ್ ಬರುತ್ತೆ. ಯಾಕಂದರೆ ಥರ್ಡ್ ಪ್ರೈಸ್ ಆಲ್ರೆಡಿ ಸೆಮಿಫೈನಲ್ಸಲ್ಲೇ ಡಿಕ್ಲೇರ್ ಆಗಿದೆ. ಇವಾಗ ಆಲ್ರೆಡಿ ಮುಂದೆ ಬಂದು ಕೂತಿದ್ದೀನಿ ಈಗ. ದಿಸ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಐ ಡಿ ನಾಟ್ ಎಕ್ಸ್ಪೆಕ್ಟ್ ದಟ್ ಮೈ ನೇಮ್ಸ್ ಗೋನಾ ಬಿ ಹಿಯರ್ ಆ್ಯಂಡ್ ಐ ಆಮ್ ಗೋನಾ ಬಿ ಸಿಟಿಂಗ್. ಬಟ್ ಯಸ್, ದಿಸ್ hard work versus smart work. Hard work versus smart work. Okay. And ಸೊ ಡಿಬೇಟ್ ಸ್ಟಾರ್ಟ್ ಆಗಿದೆ. will be getting ನಾನು ಟಾಪಿಕ್ ಆಲ್ರೆಡಿ ಹೇಳ್ತೀನಿ. yeah. If we learn in school, there is a friends to discuss some point. ಸೊ ರೈಟ್ ನಾವು ಡಿಬೇಟ್ ನಡೀತಿರೋದು ಏನಂದರೆ ಡಿಬೇಟ್ ಇಸ್ ಗೋಯಿಂಗ್ ಅಬೌಟ್ ಇಫ್ ಎಕ್ಸ್ಟ್ರಾ ಕ್ಲಾಸಸ್ ಆರ್ ಇಂಪಾರ್ಟೆಂಟ್ ಅಥವಾ ಸ್ಕೂಲೇ ಸಾಕಾ ಅಂತ ಡಿಸ್ಕಸ್ ನಡೀತಿರೋದು ಸೀನಿಯರ್ಸ್ ಮಧ್ಯದಲ್ಲಿ. ಆ್ಯಂಡ್ ರಿಯಲಿ ಟ್ರೈಯಿಂಗ್ ದ ಬೆಸ್ಟ್. ಬಟ್ ಏನಂದರೆ ಏನು ಅನ್ಸುತ್ತೆ ಅಂದರೆ ದೇ ಜಸ್ಟ್ ನರ್ವಸ್ ಆಗಿರೋದ್ರಿಂದ ಅವ್ರಿಗೆ ಹೇಳೋಕ್ಕೆ ಬರ್ತಿರೋ ಹೇಳೋಕ್ಕಾಗ್ತಿಲ್ಲ. ಪ್ಲಸ್ ಇಂಗ್ಲೀಷಲ್ಲೂ ಅಷ್ಟು ಮಾತಾಡಲ್ವಲ್ಲ, ಬರೀ ಸ್ಕೂಲಲ್ಲಿ ಮಾತಾಡ್ತಾರೆ, ಆಚೆ ಮಾತಾಡೋದಿಲ್ಲ. ಸೊ ಅದನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರಿಗೆ ಇಂಗ್ಲೀಷಲ್ಲಿ ಮಾತಾಡೋಕೆ ಕಷ್ಟ ಆಗ್ತಾರೆ. ಕನ್ನಡದಲ್ಲಿ ಕೊಟ್ಟಿರೋ ಮಾತಾಡಿರೋರು ಅನ್ಸುತ್ತೆ. ಇಂಗ್ಲೀಷಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ನಾವು ಸ್ಕೂಲಲ್ಲೆಲ್ಲ ಮಾಡಬೇಕಾದ್ರೆ ಈ ಥರ ಎಲ್ಲ ಅಪರ್ಚುನಿಟಿ ಸಿಗ್ತಾನೆ ಇರಲಿಲ್ಲ. ಬಿಕಾಸ್ ನನಗೆ ಇಂಥದ್ದೆಲ್ಲ ಇಷ್ಟ. ಬಟ್ ಸ್ಕೂಲಲ್ಲಿ ಯಾವತ್ತೂ ಮಾಡೋದಕ್ಕೆ ಚಾನ್ಸಸ್ ಸಿಕ್ಕಿಲ್ಲ. ಬಟ್ ಇದನ್ನು ನೋಡೋದಕ್ಕೆ ಖುಷಿ ಆಗ್ತಿದೆ. ಪ್ಲಸ್ ಅಲ್ಲಿ ಕೂತ್ಕೊಂಡು ಜಡ್ಜ್ ಮಾಡ್ತಿರೋದು ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ. This by saying, so if it ನಿಮ್ಗೆ ಯಾವತ್ತಾರು ಈ ಥರ ಡಿಬೇಟ್ ಕಾಂಪಿಟೇಷನ್ದು ಮೆಮೊರೀಸ್ ಇದೆಯಾ? ಕಮೆಂಟ್ ಮಾಡಿ ನೋಡೋಣ. ಸೊ ಅದಷ್ಟು ಇವೆಂಟ್ ಮುಗೀತು. ಇವಾಗ ಬರೀ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀವಿ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಮನೆಗೆ ಹೋಗೋದು. ನನಗೆ ಟೈಮ್ ಆಗಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಟೈಮ್ ಆಗೋಯ್ತು ಬಂದಿದ್ದು. ಆಲ್ಮೋಸ್ಟ್ 4:30. ಸೊ ಆದಷ್ಟು ಬೇಗ ಓಡೋಣ. ಇಲ್ಲಿ ಆಲ್ಮೋಸ್ಟ್ ಲಗ್ಗೆರೆದಲ್ಲಿದ್ದೀನಿ. ನಮ್ಮನೆ ಇರೋದು ವಿಜಯನಗರದಲ್ಲಿ. ಸೊ ಹೋಗೋಷ್ಟಲ್ಲಿ ಸಾಕಾಗೋಗುತ್ತೆ. ಅದು ಈ ದಾರಿನ ಹುಡ್ಕೊಂಬರೋದಕ್ಕೆ ನಾನು ಎಷ್ಟು ಟೈಮ್ ಆಯ್ತು ಗೊತ್ತಾ ಅಷ್ಟಿಗೆ. ಅದು ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ. ಗಾಡೀಲಿ ಮೊಬೈಲ್ ಹೋಲ್ಡರ್ ಕೂಡ ಇಲ್ಲ. ಸೊ ಸಾಕಾಗೋಯ್ತು ಹುಡ್ಕೊಂಬರ್ಸಲ್ಲಿ. ಇದು ಅದು ಮೊದಲಿದೆ. ಇವನೇ ನೋಡಿ ಪವನ್, ಗೆಸ್ಟ್ ಅಪೇರೆನ್ಸ್. ಇವನಿಂದಾನೇ ಆಗಿತ್ತು. ಇವನಿಂದಾನೇ ಆ್ಯಕ್ಚುಲಿ ಇವೆಂಟ್ ಆಗಿದ್ದು. ರಾಲೆಕ್ಸ್ ಗೋಸ್ಟ್ ಅಪೇರೆನ್ಸ್ ಇದೆ. ಸೊ ಅವನೇ ಮಾಡಿರೋದು. ಇದು ಜೀನಿಯಸ್ ಪೇರ್ ಅಂತಿದೆಲ್ಲ, ಅವನೇ ಜೀನಿಯಸ್ ಪೇರ್ ಅಂತ ಇರೋದನ್ನು ಅವನೇ ಹೊಸದಾಗಿ ಸ್ಟಾರ್ಟ್ ಮಾಡಿರೋದು. ಏನಕ್ಕೆ ಸ್ಕೂಲ್ಸಲ್ಲಿ ಜಾಸ್ತಿ ಸ್ಕಿಲ್ಸ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅವೆಲ್ಲದನ್ನೆಲ್ಲ ಮಾಡ್ಕೊಡೋಕ್ಕೆ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋಕ್ಕೋಸ್ಕರ ಮಾಡಿರೋದು ಅಷ್ಟೇ. ಬಟ್ ಇವಾಗ ಫಸ್ಟ್ ಸ್ಕೂಲಾಗಿ ಇದನ್ನು ಸ್ಟಾರ್ಟ್ ಮಾಡಿದ್ದಾನೆ. ನೆಕ್ಸ್ಟ್ ಇಸ್ ಸೇವಿಂಗ್ ಫಾರ್ ಮೋರ್ ಆ್ಯಂಡ್ ಮೋರ್ ಸ್ಕೂಲ್ಸ್ ಆ್ಯಂಡ್ ಐ ಹೋಪ್ ಈ ಮೇಕ್ಸ್ ಇಟ್ ಹ್ಯಾಪನ್. ಬಿಕಾಸ್ ತುಂಬ ಚೆನ್ನಾಗಿದೆ. ವೆಬ್ಸೈಟ್ ಎಲ್ಲ ಮಾಡಿದ್ದಾನೆ. ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. Successfully, we are planning to launch our platform like Genius Care platform where you can learn courses beyond what we teach. ಪ್ರೋಗ್ರಾಮ್ ಎಂಡ್ ಆಗಿ ಬಂತು. ಎಂಡ್ ಆಗಿದೆ ಆಲ್ರೆಡಿ ಆ್ಯಕ್ಚುಲಿ. ಇವಾಗ ಇನ್ನೇನು ವೈಂಡ್ ಅಪ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ವಿನ್ನರ್ಸ್ ಯಾರು ಇದ್ದಾರೆ ಅವ್ರ ಜೊತೆ ಎಲ್ಲ ಫೋಟೋ ತೊಗೋಬೇಕಂತ ಲೈನಾಗಿ ಮಾಡಿದ್ದೀವಿ. ಅದಾದಮೇಲೆ ಸ್ಟೂಡೆಂಟ್ ಜೊತೆ ಒಂದು ಫೋಟೋ ತೊಗೊಂಡು ವಿ ಲೀವ್ ಇಲ್ಲಿಂದ. ಇಟ್ ವಾಸ್ ವೆರಿ ಫನ್ ಆ್ಯಕ್ಚುಲಿ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಳಗಡೆ ಇರ್ತೀನಿ ಅಂತಲೇ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ. ಬಟ್ ಇಲ್ಲಿ ನೋಡಿದ್ಮೇಲೆ ನಂಗೆ ಇರಬೇಕನ್ನಿಸ್ತು. ಯಾಕೆಂದರೆ ಐ ಸ್ಟಾರ್ಟೆಡ್ ಮಿಸ್ಸಿಂಗ್ ಮೈ ಸ್ಕೂಲ್ ಲೈಫ್. ನಂದು ಅವಾಗ ಇದೆಲ್ಲ ನೆನಪಾಗೋಯ್ತು. ನಮ್ಗೆ ಈ ಥರ ಎಲ್ಲ ಆಪರ್ಚುನಿಟಿ ಇದ್ದರೆ ತುಂಬ ಚೆನ್ನಾಗಿರೋದು. ಬಟ್ ನನ್ನ ಫ್ರೆಂಡ್ ಮಾಡ್ತಿರೋದು ನೋಡಿ ನನಗೆ ಖುಷಿ ಆಗ್ತಿದೆ. ಥರದನ್ನೆಲ್ಲ ಮತ್ತು ಎಲ್ಲರ ಜೊತೆ ಗ್ರೂಪ್ ಫೋಟೋ ತೊಗೋತಾ ಇದ್ದೀವಿ. ಒಂದು ಫೋಟೋ ತೊಗೊಳಕ್ಕೆ ಬಟನ್ ಅದಿಲ್ಲ. ಸೊ ವೀಡಿಯೋನೇ ಸ್ನ್ಯಾಪ್ ತೊಗೊಳ್ಳೋಲ್ಲ. ಹಾಂ ಅದೇ ಬಂದಿದೆ ವೀಡಿಯೋ ಕೊಡೋ. ಆಮೇಲೆ ಸೊ ಈವೆಂಟ್ ಎಲ್ಲ ಮುಗೀತು. ಇವಾಗ ಜೊತೆ ಫೋಟೋನ ತೊಗೊಂಡಾಯ್ತು. ಇವಾಗ ಪ್ಯಾಕಪ್ ಮಾಡ್ಕೊಂಡು ಓಡಬೇಕೀಗ. ಇದು ಇನ್ನೊಂದು ವರ್ಕ್ ಕರೆಕ್ಷನ್ ಮಾಡಬೇಕಂದ್ರೆ ಇದು ಪವನ್ ಓದಿದ ಸ್ಕೂಲ್ ಅಲ್ಲ, ಪವನ್ ಅಫಿಲೇಟ್ ಆಗಿರೋ ಸ್ಕೂಲ್ ಅಷ್ಟೇ. ಪವನ್ ಬೇರೆ ಸ್ಕೂಲ್ ಅಂತೆ. ನಾನು ಅಂದ್ಕೊಂಡಿದ್ದೆ ಇದಲ್ಲೇ ಓದಿರೋದು ಅವನು, ಇದರಿಂದ ಅದಕ್ಕೋಸ್ಕರ ಮಾಡ್ತೇನೆ ಅಂತ. ಇಲ್ಲ, ಎಲ್ಲ ಬೇರೆ ಸ್ಕೂಲ್ ಜೊತೆನೂ ಮಾಡ್ತೇನೆ. ಇವಾಗ ಫಸ್ಟ್ ಕಾಲೇಜ್ ಸ್ಕೂಲ್ ಆಗಿ ಟೈಪ್ ಆಗಿರೋದು ಇದರಲ್ಲೇ. ನನಗೆ ಹೆಸರು ನೋಡಿ ಅನ್ನೋದು ಹಾಕಿದ್ದಾರೆ, ಸಾತ್ವಿಕ್ ಸೈಬರ್ ಸೆಕ್ಯೂರಿಟಿ. ಪವನ್ ನನಗೆ ರೋಡ್ ಗೊತ್ತಾಗಲ್ಲ ಅಂತ ತೋರಿಸೋದ್ರಿಂದ ರೋಡ್ ಮೇನ್ ರೋಡ್ ಬಿಡೋದ್ರಿಂದ ಬಂದಿದ್ದಾರೆ ನನ್ನ ಜೊತೆ. ಬಟ್ ಹಂಗೆ ಬರ್ತಾನೆ. ಹಂಗೆ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಕಾಲೇಜಲ್ಲಿ. ಅವ್ರ ಮನೆ ಇಲ್ಲೇ. ಸೊ ನಾನು ನೋಡಿರಲಿಲ್ಲ, ತೋರಿಸ್ಬಾ ಅಂತ ಕರ್ಕೊಬಂದೆ. ನೋಡಿದ್ರೆ ಒಬ್ಬ ಫ್ರೆಂಡ್ ಊರಲ್ಲಿ ಹೋಗಿದ್ದಾನೆ. ಸೊ ಬೆಟ್ಟ ಮೇಲೆ ನಿಂತ್ಕೊಂಡು ಫೋನ್ ಮಾಡ್ತಾಯಿದ್ದಾನೆ ನಮಗೆ. ಫೋನ್ ಮಾಡಿದ್ರೆ ಸೊ ಇಲ್ಲಿ ಬಂದಿದ್ದು ವೇಸ್ಟ್ ಆಯಿತು. ಇನ್ನೊಬ್ಬ ಫ್ರೆಂಡು ಸಿಗ್ತಾನಂತೆ ಅಲ್ಲಿ ಡೈರೆಕ್ಟು. ಬಟ್ ಸೊ ಏನು ಗೊತ್ತಾ, ಎವ್ರಿ ಟೈಮ್ ವಿ ಆರ್ ಔಟ್, ತಿನ್ನೋದೇ ಕೆಲಸ ನಮ್ಮದು. ಸೊ
ಇನ್ನೊಬ್ಬ ಫ್ರೆಂಡು ಸಿಕ್ಕಿದ, ಆ ಫ್ರೆಂಡನ್ನು ಕರ್ಕೊಂಡು ನಾವು ಇಲ್ಲಿ ಶವರ್ಮ ತಿನ್ನೋಕ್ಕೆ ಬಂದಿದ್ದೀವಿ. ಶವರ್ಮ ತಿನ್ನೋದಕ್ಕೆ ಎಷ್ಟು ಹುಡುಕಾಡಿದ್ದೀವಿ ಗೊತ್ತಾ ಈ ಲಗ್ಗೆರೆಯಲ್ಲಿ. ಯಾಕಂದ್ರೆ ನನ್ನ ಫ್ರೆಂಡ್ ಇರೋದಿಲ್ಲೇ ಮನೇಲಿ, ಬಟ್ ಎಲ್ಲಿ ಏನು ತಿನ್ನೋದು ಅಂತಲೇ ಗೊತ್ತಿಲ್ಲ. ಸೊ ಇವಾಗ ಇಲ್ಲಿ ಏನು ತಿನ್ನೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನಿಗೆ ಶವರ್ಮ ಅಂಗಡಿ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಹುಡುಕೊಂಡು ಬಂದಿರೋದು ನಾವು ಇಲ್ಲಿ. ಇನ್ನೊಬ್ಬ ಫ್ರೆಂಡ್ ಶಿಯರ್ಷ ಅಂತ, ಏನೋ ಪವನ್ ಗೊತ್ತಲ್ಲ. ಇಟ್ಸ್ ಲೈಕ್ ಅಟ್ ದಿಸ್ ಪಾಯಿಂಟ್ ಎವ್ರಿ ಡೇ ಶವರ್ಮ ಆಗ್ಬಿಟ್ಟಿದೆ ನನಗೆ. ನಾನು ಶವರ್ಮ ಚಿಕನ್ ರೋಲ್ ತೊಗೊಂಡಿದ್ದೀನಿ, ಮತ್ತು ಅವರಿಬ್ಬರು ಚಿಕನ್ ಟಿಕ್ಕಾ ರೋಲ್ ತೊಗೊಂಡಿದ್ದಾರೆ. ಸೊ ನಾನು ಶವರ್ಮ ಬಂದು ತೊಗೊಂಡಿದ್ದೀನಿ, ಅವ್ರು ಶವರ್ಮ ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದಾರೆ. ನನಗೆ ಕಾಯೋಕ್ಕಾಗಲ್ಲ, ತಣ್ಣಗಾಗ್ತಿದೆ ನಾನು ಶವರ್ಮ. ನಾನು ತಿಂತೀನಿ, ಅವ್ರದ್ದು ಭರೋಸೆ ನಾನು ತಿಂತೀನಿ. ನೆಕ್ಸ್ಟು ಮನೆ ಹತ್ರ ಸಿಗೋಣ. ಬಾಯ್. ಜಿಮ್ ಮಿಸ್ ಮಾಡ್ಕೊಳ್ಳೋಣ ಅಂತ ಬರಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿ ಮನೇಲಿ ಕೂತಿದ್ದೆ, ಯಾಕಂದರೆ ಬೆಳಗ್ಗೆಯಿಂದ ಈವೆಂಟ್ ಅಟೆಂಡ್ ಮಾಡಿ ಸಾಕಾಗಿತ್ತು. ಮತ್ತು ಏನೋ ಗಿಲ್ಟ್ ಆಗ್ತಿತ್ತು, ಯಾಕೆಂದರೆ 365 ಡೇಸ್ ಚಾಲೆಂಜಸ್ ತೊಗೊಂಬಿಟ್ಟಿದ್ದೀನಿ ಅದು ಕನ್ಸಿಸ್ಟೆಂಟಾಗಿ. ಆ್ಯಂಡ್ ಐ ವಾಂಟ್ ಟು ಬಿ ಕನ್ಸಿಸ್ಟೆಂಟ್, ನಾಟ್ ಜಸ್ಟ್ ವೀಡಿಯೋದಲ್ಲಿ ಬಟ್ ಜಿಮ್ಮಲ್ಲೂ ಅಷ್ಟೇ. ಆಲ್ಮೋಸ್ಟ್ ಎಲ್ಲದಲ್ಲೂ ಯಾವುದೋ ಕನ್ಸಿಸ್ಟೆನ್ಸಿಯಾಗಿ ರಿಕ್ವೈರ್ ಇರುತ್ತೆ ಅದೆಲ್ಲ ಮಾಡಬೇಕಂತ. ಸೊ ಅದಕ್ಕೋಸ್ಕರ ಕೊನೆಗೆ ಇಲ್ಲ ಅಟ್ಲೀಸ್ಟ್ 2 ವರ್ಕೌಟನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಅವ್ರು ಬಂದಮೇಲೆ ಬಂದಿದ್ದೀನಿ ನನಗೆ. ಬಟ್ ಸರ್ಪ್ರೈಸಿಂಗ್ಲಿ ಇವತ್ತು ಕಡಿಮೆ ಜನ ಇದ್ದಾರೆ. ಸೊ ಎಸ್, ಜಿಮ್ ವರ್ಕೌಟ್ ಆಯಿತು. ಇನ್ನೊಂದು ಹೇಳ್ಬೇಕಂದ್ರೆ ನಾನು ಇಷ್ಟು ವೆಯ್ಟ್ ಇರಲಿಲ್ಲ ಆ್ಯಕ್ಚುಲಿ. ನಾನು ಮುಂಚೆ ಫೋಟೋ ನೋಡಿದ್ರೆ ನಾನು ಎಷ್ಟು ಸಣ್ಣಗಿದೆ ಅಂತ ಆಲ್ಮೋಸ್ಟ್ 42-43 kg ಇದೆ. ಇವಾಗ 65 ಮ್ಯಾಕ್ಸ್ ಅವ್ರು ಸ್ಟಿಲ್ 70. ಅಮ್ಮನ ಪುಟ್ ಮೈ ಫೋಟೋ, ಹಳೆ ಫೋಟೋನ ಹಾಕ್ತೀನಿ ಹಿಂದೆ ಹೆಂಗಿತ್ತು ಅಂತ, ಇವಾಗ ಹೆಂಗೆ ಆಗಿದ್ದೀನಿ ಅಂತ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಮೇ ಬಿ ನೆಕ್ಸ್ಟ್ ವೀಡಿಯೋ ಐಮ್ ಗೋನಾ ಟೆಲ್ ಹೌ ಐ ಮ್ಯಾನೇಜ್ ಟು ಬ್ರೇಕ್ ಮೈ ಮೆಟಬಾಲಿಸಮ್. ಬಿಕಾಸ್ ನನಗೂ ಮೆಟಬಾಲಿಸಮ್ ತುಂಬ ಫಾಸ್ಟ್ ಆಯಿತು ತಿನ್ನೋಕ್ಕಿಂತ ಮುಂಚೆ, ಜೀರ್ಣ ಆಗೋಗೋದು. ಬಟ್ ಐ ಹ್ಯಾವ್ ಟು ಬ್ರೇಕ್ ಇಟ್. ಅದ್ರ ಬಗ್ಗೆ ತುಂಬ ನೆಕ್ಸ್ಟ್ ವೀಡಿಯೋಸಲ್ಲಿ ಮಾಡ್ತೀನಿ. ಅಲ್ಲಿವರೆಗೂ ಸಿಗೋಣ. ಬಾಯ್. ಈ ವ್ಲಾಗ್ಸ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮೇ ಬಿ ಇವತ್ತು ವ್ಲಾಗ್ ಚಿಕ್ಕದಿರ್ಬೋದು, ಬಟ್ ಆನ್ ಡೇ 10 ಸಿಗೋಣ. ಬಾಯ್.